ಸ್ವೀಡನ್ನಲ್ಲಿ ಸ್ಟಾಕ್ಹೋಮ್ ಅನ್ನೋ ಪ್ಲೇಸ್ನಲ್ಲಿ ಒಂದು ಬ್ಯಾಂಕ್ನಲ್ಲಿ ರಾಬರಿ ಆಯಿತು. ರಾಬರ್ಸು ಅಲ್ಲಿದ್ದ ಎಂಪ್ಲಾಯೀಸ್ನ ಹಿಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತೊಗೊಳೋದಕ್ಕೆ ಟ್ರೈ ಮಾಡಿದ್ರು. ಅದು ಮೀನ್ ವೈಲ್ ಟೈಮ್ನಲ್ಲಿ ಬೇರೆಯಿಂದ ಹೊರಗಡೆಯಿಂದ ಆರ್ಮಿ ಪೊಲೀಸ್ ಅಟ್ಯಾಕ್ ಶುರು ಆದಾಗ ಇವ್ರನ್ನ ಹಾಸ್ಟೇಜಾಗಿ ಇಟ್ಕೊಂಡ್ರು. ಎಂಪ್ಲಾಯೀಸ್ನ ಅಥವಾ ಕಸ್ಟಮರ್ಸ್ ಯಾರ್ಯಾರಿದ್ದರು ಅವರನ್ನು ಹಾಸ್ಟೇಜಾಗಿ ಇಟ್ಕೊಂಡಿದ್ರು. This went on for some time. Over some time of the interaction between these robbers and the people who were there inside, ಒಂಥರ ಬಾಂಡ್ ಶುರುವಾಯಿತು. ಇನ್ಫ್ಯಾಕ್ಟ್ ಯಾವ ಬಾಂಡ್ವರೆಗೂ ಅದು ಬಂತು ಅಂತಂದರೆ ದೇ ಸ್ಟಾರ್ಟೆಡ್ ಪ್ರೊಟೆಕ್ಟಿಂಗ್ ಅಗೇನ್ಸ್ಟ್ ದ ಪೊಲೀಸ್. ಈ ರಾಬರ್ಸ್ನ ದೇ ಸ್ಟಾರ್ಟೆಡ್ ಪ್ರೊಟೆಕ್ಟಿಂಗ್ ಅಗೇನ್ಸ್ಟ್ ದ ಪೊಲೀಸ್. ಇದೊಂದು ಟೆಂಡೆನ್ಸಿ ಬಂತು, ಮುಗೀತು. ಅದೆಲ್ಲ ಆಮೇಲೆ ಏನಾಯಿತು ನನಗೆ ಗೊತ್ತಿಲ್ಲ. ಆದರೆ ಅದರಿಂದ ಒಂದು ಸೈಕಲಾಜಿಕಲ್ ಡಿಸಾರ್ಡರ್ ಅಥವಾ ಮೇ ಬಿ ಸರ್ವೈವಲ್ ಡಿಪೆಂಡೆನ್ಸಿ ಬೆಳ್ಕೊತಾ ಬಂತು. ಅದನ್ನು ಸ್ಟಾಕ್ಹೋಮ್ ಸಿಂಡ್ರೋಮ್ ಅಂತ ಕರೀತಾರೆ. ಯಾವಾಗ ಒಬ್ಬ ಕ್ಯಾಪ್ಟಿವೇಟರ್ನ ಆರಾಧಿಸೋಕ್ಕೆ ಶುರು ಮಾಡ್ತಾರೆ, ತನಗೆ ಯಾರು ಹಿಂಸೆ ಮಾಡ್ತಿದ್ದಾರೆ, ತನಗೆ ಯಾರು ಸ್ವಾತಂತ್ರ್ಯ ಒಂದು ಇಲ್ದಿರೋ ಹಾಗೆ ಅಥವಾ ಎಕ್ಸ್ಪ್ಲಾಯ್ಟ್ ಮಾಡ್ಕೊತಿರ್ತಾರೆ ಅಂಥವ್ರನ್ನ ಆರಾಧಿಸೋಕ್ಕೆ ಶುರು ಮಾಡುವಂಥ ಒಂದು ಮೈಂಡ್ ಸೆಟ್ಟನ್ನು ಸ್ಟಾಕ್ಹೋಮ್ ಸಿಂಡ್ರೋಮ್ ಅಂತ ಕರೀತಾರೆ. ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಔಟ್ ಆಫ್ ಸಿಂಪತಿ ಇರ್ಬೋದು, ಔಟ್ ಆಫ್ ಹೆಲ್ಪ್ಲೆಸ್ನೆಸ್ ಇರ್ಬೋದು, ಬೆಳೀತಾ ಹೋಗುತ್ತೆ. ದೋ ದೇ ಆರ್ ಡೂಯಿಂಗ್ ಇಂಜಸ್ಟಿಸ್ ಅಂತ ಗೊತ್ತಿದ್ರು ಕೂಡ ಮೋಸ್ಟ್ ಆಫ್ ದ ಟೈಮು ಮೂರು ಕಂಡೀಷನಲ್ಲಿ ಈ ಸ್ಟಾಕ್ಹೋಮ್ ಸಿಂಡ್ರೋಮ್ ಡೆವಲಪ್ ಆಗುತ್ತೆ. ಒಂದು ಫಿಯರು, ಐಸೋಲೇಷನ್ನು, ಡಿಪೆಂಡೆನ್ಸಿ. ಯಾವಾಗ ಇದು ಮೂರು ಕ್ರಿಯೇಟ್ ಆಗುತ್ತೆ ಆಗ ಸ್ಟಾಕ್ಹೋಮ್ ಸಿಂಡ್ರೋಮ್ ಆಗುತ್ತೆ. ಫಿಯರಿಂದ ಹೊರಗಡೆ ಹೇಗೆ ಬರಬೇಕು? ಮೇ ಬಿ ಇದು ತುಂಬ ಸಟಲ್ ವೇನಲ್ಲಿ ಇರ್ಬೋದು ಅಥವಾ ಗಟ್ಟಿಯಾಗಿ ಕಣ್ಣಿಗೆ ಕಾಣುವಂಥ ಪರಿಸ್ಥಿತಿನೂ ಇರ್ಬೋದು. ರಿಲೇಷನ್ಶಿಪ್ಸ್ನಲ್ಲಿ ಆಗ್ತಿರುತ್ತೆ, ವರ್ಕ್ ಪ್ಲೇಸ್ನಲ್ಲಿ ಆಗ್ತಿರುತ್ತೆ, ಸೊಸೈಟಿನಲ್ಲಿ ಆಗ್ತಿರುತ್ತೆ. ಸ್ವಲ್ಪ ವಾಚೌಟ್ ಮಾಡಿ ನೋಡಿದ್ರೆ ಈ ಸ್ಟಾಕ್ಹೋಮ್ ಸಿಂಡ್ರೋಮ್ ಅನ್ನೋದು ಕಾಣಿಸ್ತಿರುತ್ತೆ. ಹೇಗೆ ವಿಕ್ಟಿಮ್ ಆಗಿ ಇದ್ದರೂ ಕೂಡ ತನ್ನ ಕ್ಯಾಪ್ಟಿವೇಟರ್ನ ತಾನು ಆರಾಧಿಸೋದು, ಹೊಗಳೋದು ಅಥವಾ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋ ಲೆವೆಲ್ಗೆ ಹೋಗೋದು, ಇದೊಂದು ಸ್ಟಾಕ್ಹೋಮ್ ಸಿಂಡ್ರೋಮ್ನ ಎಲ್ಲ ಲೆವೆಲ್ನಲ್ಲಿ ನೋಡ್ಬೋದು. ಸೆಟಲ್ ವೇನಲ್ಲಿಂದ ಹಿಡಿದು ದ ಲೌಡೆಸ್ಟ್ ವೇನಲ್ಲಿವರೆಗೂ ನೋಡ್ತಾ ಹೋಗ್ಬೋದು. ಇದನ್ನು ಒಂದು ಸರಿ ಐಡೆಂಟಿಫೈ ಮಾಡಿಕೊಂಡ್ರೆ, ಯಾವುದೋ ಒಂದು ರಿಲೇಷನ್ಶಿಪ್ನಲ್ಲಿ ಈ ಥರದ್ದೊಂದು ಆಗ್ತಿದೆ ಅಂತಂದಾಗ ಐಡೆಂಟಿಫೈ ಮಾಡಿಕೊಂಡ್ರೆ ಅದರಿಂದ ಹೊರಗಡೆ ಬರೋ ಪ್ರಯತ್ನಗಳನ್ನ ಹೇಗೆ ಮಾಡ್ಬೋದು? ಮೊದಲನೇದಾಗಿ ಫಿಯರಿಂದ ಹೊರಗಡೆ ಬರಬೇಕು ಅಂತಂದರೆ, ಅಂದರೆ ಇವ್ರನ್ನ ಬಿಟ್ಟರೆ ನನಗಿಲ್ಲಪ್ಪ, ಸೊ ಈಸ್ ದ ಆರ್ ಶೀ ಈಸ್ ದ ಒನ್, ಇದರಿಂದನೇ ನನಗೆ ನಡಿಬೇಕು ಜೀವನ. ಸೊ ಇದೇನಾದರೂ ಮಿಸ್ ಆಗಿಬಿಟ್ರೆ ನಾನು ಕೊಲಾಪ್ಸ್ ಆಗಿಬಿಡ್ತೀನಿ, ನನ್ನ ಲೈಫ್ ಕೊಲಾಪ್ಸ್ ಆಗಿಬಿಡುತ್ತೆ ಅನ್ನೋ ಒಂದು ಫಿಯರ್ ಇದ್ದಾಗ ಈ ಸ್ಟಾಕ್ಹೋಮ್ ಸಿಂಡ್ರೋಮ್ ಬರುತ್ತೆ. ಸೊ ಈ ಫಿಯರಿಂದ ಹೊರಗಡೆ ಹೇಗೆ ಬರಬೇಕು? ಮೊದಲು ಈ ಪಿಲ್ಲರ್ನ ಬ್ರೇಕ್ ಮಾಡಿದರೆ ಹೊರಗಡೆ ಬರೋದು ಸುಲಭ ಆಗುತ್ತೆ. ಬೇಸಿಕಲಿ ಫಿಸಿಕಲ್ ಫಿಟ್ನೆಸ್ಸು, ಎವ್ರಿ ಡೇ ಫಿಸಿಕಲ್ ಫಿಟ್ನೆಸ್ ಬೆಳೆಸ್ಕೊತಾ ಹೋದರೆ ದೇಹ ತುಂಬ ಸ್ಟ್ರೆಂತ್ ಆಗ್ತಾ ಹೋಗುತ್ತೆ. ಆ ಸ್ಟ್ರೆಂತು ಎಮೋಷ್ನಲ್ ಎನರ್ಜಿ ಕೊಡ್ತಾ ಹೋಗುತ್ತೆ. ಆ ಎಮೋಷ್ನಲ್ ಎನರ್ಜಿ ಒಂಥರ ಸ್ಪಿರಿಟ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಏನಾಗುತ್ತಾ ಆಗಲಿ, ಲೆಟ್ ಮಿ ಫೇಸ್ ಇಟ್ ಅನ್ನೋ ಒಂದು ಮೈಂಡ್ ಸೆಟ್ ಕೊಡುತ್ತೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಬೆಳೆಸ್ಕೋಬೇಕು. ಅಲಾಂಗ್ ವಿತ್ ಫಿಸಿಕಲ್ ಫಿಟ್ನೆಸ್, ಫೈನಾನ್ಷಿಯಲ್ ಫಿಟ್ನೆಸ್ ಸ್ವಲ್ಪ ಆದರೂ ಪರವಾಗಿಲ್ಲ. ನಮಗೆ ಅಂತ ಒಂದು ಪರ್ಟಿಕ್ಯುಲರಾಗಿ ಒಂದಿಷ್ಟು ಸೇವಿಂಗ್ಸ್ ಮಾಡ್ತಾ ಬಂದರೆ ಅಥವಾ ಎಲ್ಲೋ ಒಂದಷ್ಟು ಕೂಡಿಡ್ತಾ ಬಂದರೆ ಅಥವಾ ಒಂದು ಅರ್ನಿಂಗ್ ಶುರು ಮಾಡಿಕೊಂಡ್ರೆ ಅಲ್ಲಿ ಭಯ ಅನ್ನೋದು ಹೋಗ್ತಾ ಹೋಗುತ್ತೆ. ಯಾವಾಗ ಈ ಫಿಯರ್ ಬರುತ್ತೆ, ನನಗೆ ಬೇರೆ ದಾರಿ ಇಲ್ಲ, ಬೇರೆ ದಿಕ್ಕಿಲ್ಲ, ಒಬ್ರು ತಂದುಕೊಡ್ಬೇಕು, ಒಬ್ರು ಕೊಡಬೇಕು, ಅದರಿಂದನೇ ನಡೆಯುತ್ತೆ, ಬೇರೆ ಇನ್ಯಾವ ಆಪ್ಷನ್ಸು ಇಲ್ಲ ಅಂದಾಗ ಭಯ ಶುರುವಾಗುತ್ತೆ. ಬಟ್ ಒಂದು ಆಲ್ಟರ್ನೇಟಿವ್ ಅಂತ ಇಟ್ಕೊಂಡಿದ್ದಾಗ, ಒಂದು ಸಬ್ಸ್ಟಿಟ್ಯೂಟ್ ಅಂತ ಇಟ್ಕೊಂಡಾಗ ಅಥವಾ ಒಂದು ರೆಗ್ಯುಲರ್ ನನ್ನದೇ ಆದ ಕೆಪಾಸಿಟಿನಲ್ಲಿ ನಾನು ಅರ್ನ್ ಮಾಡಿಕೊಂಡು ಬದುಕಬಲ್ಲೆ ಅನ್ನೋ ಒಂದು ಸ್ಕಿಲ್ನ ಬೆಳೆಸ್ಕೊಂಡಾಗ ಈ ಭಯ ಅನ್ನೋದು ನಿಧಾನವಾಗಿ ಹೋಗ್ತಾ ಹೋಗುತ್ತೆ. ಸೊ ಭಯನ ಹೋಗ್ಲಾಡಿಸ್ಕೋಬೇಕಂದ್ರೆ ಫಿಸಿಕಲ್ ಎನ್ರಿಚ್ ಆಗಬೇಕು, ಫಿನಾನ್ಷಿಯಲ್ ಎನ್ರಿಚ್ ಆಗಬೇಕು. ಸಾಕಷ್ಟು ಓದ್ತಾ ಇದ್ರೂ ಮೈಂಡು ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ಎರಡನೇದು ನಾನು ಹೇಳಿದ್ದು ಡಿಪೆಂಡೆನ್ಸಿ. ಕಷ್ಟ ಮನುಷ್ಯರಾಗಿ ಹುಟ್ಟಿ ಅಬ್ಸಲ್ಯೂಟ್ ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂತ ಹೇಳೋದು, ಬಟ್ ಬೆಳೆಸ್ಕೋಬೇಕಾಗತ್ತೆ. ಯಾವಾಗ ಡಿಪೆಂಡೆನ್ಸಿ ಇರುತ್ತೆ, ಯಾರದೇ ಒಬ್ಬರು ಮನುಷ್ಯನ ಮೇಲಾಗಲಿ, ಯಾವುದೇ ಒಂದು ಸಂಸ್ಥೆ ಮೇಲಾಗಲಿ, ಯಾವುದೇ ವಿಚಾರದಲ್ಲಾಗಲಿ, ಎಲ್ಲಿ ಡಿಪೆಂಡೆನ್ಸಿ ಇರುತ್ತೆ ಅಲ್ಲಿ ಸ್ಟಾಕ್ಹೋಮ್ ಸಿಂಡ್ರೋಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹೇಗೆ ಈ ಡಿಪೆಂಡೆನ್ಸಿನ ರೆಡ್ಯೂಸ್ ಮಾಡ್ಕೋಬೋದು? ಪ್ರೈಮರಿಲಿ ಆ್ಯಂಡ್ ಮೋಸ್ಟ್ಲಿ ಇಂಡಿಪೆಂಡೆಂಟ್ ಆಗೋದು ಪ್ರಯತ್ನ ಪಡಬೇಕು. ಹೇಗೆ ಇಂಡಿಪೆಂಡೆಂಟ್? ಫಾರ್ ಎಕ್ಸಾಂಪಲ್ ನಾವು ಹೇಳ್ತಿರ್ತೀವಿ ಲವ್ ಯುವರ್ ಜಾಬ್ ನಾಟ್ ಯುವರ್ ಆರ್ಗನೈಸೇಷನ್ ಅಂತ. ಅದು ದೊಡ್ಡ ಲೆವೆಲ್ನಲ್ಲಿ. ದ ಸೇಮ್ ಥಿಂಗ್ ಹ್ಯಾಸ್ ಟು ಬಿ ಅಪ್ಲೈಡ್ ಈವನ್ ಟು ದ ಪರ್ಸನಲ್ ರಿಲೇಷನ್ಶಿಪ್ಸ್ ಆರ್ ದ ಸೋಷಿಯಲ್ ರಿಲೇಷನ್ಶಿಪ್ಸ್. ಅಪ್ಲೈ ಮಾಡ್ಕೊತಾ ಹೋಗಬೇಕಾಗತ್ತೆ. ಡಿಪೆಂಡೆನ್ಸಿ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡ್ಕೋಬೇಕಾಗತ್ತೆ. ಯಾವ ಲೆವೆಲ್ಗೆ ಅಂದರೆ, ನೆನಪಲ್ಲಿ ಇಟ್ಕೊಳ್ಳೋಣ, ಒಂದು ಸ್ಪೂನ್ ಬೇಕು ಅಂತ ನಾವು ಯಾರಾದರೂ ಕೇಳೋದಕ್ಕೆ ಮುಂಚೆ ಕ್ಯಾನ್ ಐ ಗೋ ಆ್ಯಂಡ್ ಡೂ ಇಟ್ ಮೈಸೆಲ್ಫ್ ಅಂತ ಯೋಚನೆ ಮಾಡಿ ಎದ್ದು ಮಾಡ್ಕೊಳ್ಳೋ ಮಟ್ಟಿಗೆ ಅಲ್ಲಿಂದ ಆ ಕಾನ್ಷಿಯಸ್ನೆಸ್ ಬರ್ತಾ ಹೋದರೆ ಮಾತ್ರನೇ
ಸುಮಾರಾಗಾದರೂ ಒಂದು ಡಿಪೆಂಡೆನ್ಸಿ ಹೋಗ್ಲಾಡಿಸ್ಕೊಂಡು ಇಂಡಿಪೆಂಡೆಂಟ್ ಆಗೋಕ್ಕೆ ಸಾಧ್ಯ. ಫಿನಾನ್ಷಿಯಲಿ ಇರ್ಬೋದು, ಎಮೋಷ್ನಲಿ ಇರ್ಬೋದು. ಕಷ್ಟ. ಬೇಸಿಕಲಿ ನಾವು ಈ ಸೊಸೈಟಿನಲ್ಲಿ ಬೆಳೆದು ಬಂದುಬಿಟ್ಟು ಅಲ್ಲಿ ಚೆನ್ನಾಗಿ ಟ್ಯೂನ್ ಆಗಿಬಿಟ್ಟು ಕಂಡೀಷನ್ಡ್ ಆಗಿಬಿಟ್ಟು ಈಗ ಇಂಡಿಪೆಂಡೆನ್ಸ್ ಬೆಳೆಸ್ಕೋಬೇಕಂದ್ರೆ ಕಷ್ಟ. ಬಟ್ ಇನೆವಿಟಬಲ್. ಇದೊಂದು ಈಗ ಅನ್ಹೆಲ್ದಿ ಸಿಸ್ಟಮ್ ಇನ್ನೂ ಡೆವಲಪ್ ಆಗಿಬಿಟ್ಟು ಎಕ್ಸ್ಪ್ಲಾಯ್ಟರ್ಸ್ ಜಾಸ್ತಿ ಆಗ್ತಾ ಹೋಗ್ತಿರ್ತಾರೆ. ಮೈಲ್ಡೆಸ್ಟ್ ಲೆವೆಲ್ನಲ್ಲಾದರೂ ಸರಿಯೇ, ಅಥವಾ ಲಾರ್ಜೆಸ್ಟ್ ವೇನಲ್ಲಾದರೂ ಎಕ್ಸ್ಪ್ಲಾಯ್ಟರ್ಸ್ ಇರುವಂಥ ಟೈಮ್ನಲ್ಲಿ ಆ ಇಂಡಿವಿಜುವಾಲಿಟಿನ, ಆ ಇಂಟಿಗ್ರಿಟಿನ ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಇಂಟಿಗ್ರಿಟಿ ಬೇಕು ಅಂತಂದರೆ ಈ ಇಂಡಿಪೆಂಡೆನ್ಸ್ ಬೇಕು. ಆ ಇಂಡಿಪೆಂಡೆನ್ಸ್ ಬೆಳೆಸ್ಕೊಳ್ಳೋದ್ರಿಂದ ಸಾಧ್ಯವಾದಷ್ಟು ಇಂಡಿಪೆಂಡೆಂಟ್ ಆಗಿರೋಕ್ಕೆ ನಾನು ಟ್ರೈ ಮಾಡ್ತೀನಿ. ನನಗೆ ಡಿಪೆಂಡೆನ್ಸಿ ಬೇಡ ಅನ್ನೋ ಮೈಂಡ್ಸೆಟ್ಟನ್ನು ಬೆಳೆಸ್ಕೊತಾ ಅದ್ರ ಪ್ರಕಾರ ಜೀವನನ ರೂಢಿಸ್ಕೊತಾ ಹೋದಾಗ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಐಸೋಲೇಷನ್. ಯಾರೂ ಇಲ್ಲ, ನನಗೆ ಇರೋದೇ ಇದ್ದೊಬ್ಬ ಮನುಷ್ಯ ಅಥವಾ ಇವರೊಬ್ಬರೇ ಇರೋದು, ಇವ್ರನ್ನ ಬಿಟ್ಟರೆ ನಂಗೆ ಬೇರೆಯೇ ಯಾರಿಲ್ಲ, ನಾನು ಏನಾಗ್ಬಿಡ್ತೀನಿ ಇವರಿಲ್ಲ ಅಂತಂದರೆ ಅನ್ನೋ ಮೈಂಡ್ಸೆಟ್ ಬಂದಾಗ, ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದ್ದಾಗ ಸ್ಟಾಕ್ಹೋಮ್ ಸಿಂಡ್ರೋಮ್ ಆಗುತ್ತೆ. ಸೊ ಇದರಿಂದ ಹೇಗೆ ಹೊರಗಡೆ ಬರಬೇಕು? ತುಂಬ ಸಿಂಪಲ್ಲು. ಸಾಧ್ಯವಾದಷ್ಟು ಜನಗಳ ಹತ್ರ ಮಾತಾಡಿ, ಇಂಟ್ರ್ಯಾಕ್ಟ್ ಮಾಡಿ. ಮನಸ್ಸಿನ ಒಳಗಡೆ ಇಂಟ್ರೋವರ್ಟ್ ಆಗಿದ್ರೂ ಹೊರಗಡೆ ಯು ನೀಡ್ ಟು ಹ್ಯಾವ್ ನೆಟ್ವರ್ಕ್. ಎಲ್ಲರೂ ಕೆಟ್ಟವ್ರು ಇರ್ತಾರೆ ಅಂತಲ್ಲ, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಸಂಬಂಧದಲ್ಲೇ ಎಲ್ಲನೂ ಸಿಗಬೇಕು ಅಂತಿಲ್ಲ. ಈಗ ಬಹುಶಃ ತಾಯಿಯಿಂದ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಇಲ್ಲ, ತಂದೆಯಿಂದ ಎಕ್ಸ್ಪೆಕ್ಟ್ ಮಾಡಬೇಕು, ಅಥವಾ ತಂದೆನೇ ಅಥವಾ ಗಂಡನೇ ಹೆಂಡತಿನೇ ಅಥವಾ ಇನ್ನೊಬ್ಬರೇ ಆಗಬೇಕು, ಅಕ್ಕ ತಂಗಿದಿರಾಗಬೇಕು, ಅಣ್ಣ ತಂದಿರಾಗಬೇಕು ಅಂತ ಇಲ್ಲ. ಯಾವುದಾದ್ರೂ ಒಂದು ಸೋರ್ಸ್ ಇದ್ದೇ ಇರುತ್ತೆ. ನಮಗೆ ಕರೆಕ್ಟಾಗಿ ನಮ್ಮ ವೈಬ್ಸ್ಗೆ ಮ್ಯಾಚ್ ಆಗುವಂಥ ಒಂದು ಕನೆಕ್ಷನನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ ಐಸೋಲೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಮಾತಾಡಿ, ಓಡಾಡಿ, ಜನಗಳ ಜೊತೆ ಬೆರೀರಿ. ಓಪನ್ ಮೈಂಡ್ನೆಸ್ನ ನಾವು ಬೆಳೆಸ್ಕೊಂಡ್ರೆ ಸೇಮ್ ಮೆಂಟಾಲಿಟಿ ಇರೋರು ನಮ್ಮ ಹತ್ರ ಅಟ್ರಾಕ್ಟ್ ಆಗ್ತಿರ್ತಾರೆ. ಈ ಐಸೋಲೇಷನ್ ಮೆಂಟಾಲಿಟಿ ಹೋಗ್ತಾ ಹೋಗುತ್ತೆ. ಅಂದರೆ ನನ್ನ ಲೈಫಲ್ಲಿ ಯಾರೂ ಇಲ್ಲ, ನನಗೆ ಯಾರೂ ಇಲ್ಲ, ಸೊ ಅದರಿಂದ ನನಗೆ ಇದೊಂದೇ ವ್ಯಕ್ತಿ ಮೇಲೆ ಡಿಪೆಂಡೆನ್ಸಿ, ಅದರಿಂದಾಗಿ ಸ್ಟಾಕ್ಹೋಮ್ ಸಿಂಡ್ರೋಮ್ ಆಗ್ತಾ ಇದೆ ಇನ್ನೊಂಥ ಸಿಚುವೇಶನ್ನು ಕಡಿಮೆ ಆಗುತ್ತೆ. ಸೊ ದಟ್ ಈಸ್ ಅನದರ್ ಏರಿಯಾ ವೇರ್ ವಿ ಕ್ಯಾನ್ ವರ್ಕ್ ಅಪಾನ್ ಇಟ್. ಬಟ್ ವೆರಿ ಇಂಟ್ರೆಸ್ಟಿಂಗ್ಲಿ, ವೆರಿ ಕಾಂಟ್ರರಿಲಿ ಕೂಡ ಸುಮಾರಾಗಿ ನಾನು ಗಮನಿಸ್ದಂಗೆ ಎಲ್ಲಿ ಅಬ್ಸಲ್ಯೂಟ್ ಡಿಪೆಂಡೆನ್ಸಿ ಇರಲ್ವೋ ಅಲ್ಲಿ ಅಂಥ ಒಳ್ಳೆ ರಿಲೇಷನ್ಶಿಪ್ ಡೆವಲಪ್ ಆಗಿರೋದು ನಾನು ನೋಡಿಲ್ಲ. ಅಂದರೆ ಆ ಡಿಪೆಂಡೆನ್ಸಿನ ಒಂದು ಡಿಗ್ನಿಫೈಡ್ ಆಗಿ ಕ್ಯಾರಿ ಮಾಡೋದು ಅಷ್ಟು ಇಂಪಾರ್ಟೆಂಟ್ ಅಂತ ಕಾಣಿಸುತ್ತೆ. ಇಲ್ಲಿ ಡಿಪೆಂಡೆನ್ಸಿ ಸ್ಟಾಕ್ಹೋಮ್ ಸಿಂಡ್ರೋಮ್ಗೆ ಲೀಡ್ ಆಗಿರುತ್ತೆ, ಇಲ್ಲ ಅಂತಲ್ಲ. ಅದರಲ್ಲಿ ಎಕ್ಸ್ಪ್ಲಾಯ್ಟೇಷನ್ ನಡೀತಿರುತ್ತೆ. ಆ ಎಕ್ಸ್ಪ್ಲಾಯ್ಟೇಷನ್ ಜೊತೆಗೆ ಡಿಪೆಂಡೆನ್ಸಿ, ಬೇರೆ ದಾರಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಡಿಪೆಂಡೆನ್ಸಿ ಅಂದಾಗ ಸ್ಟಾಕ್ಹೋಮ್ ಸಿಂಡ್ರೋಮ್ ಆಗುತ್ತೆ. ಆದರೆ ಒಂದು ಡಿಪೆಂಡೆನ್ಸಿನ ಒಂದು ಡಿಗ್ನಿಫೈಡ್ ಆಗಿ ಕ್ಯಾರಿ ಮಾಡಿದ್ರೆ, ಮೇ ಬಿ ಪೇರೆಂಟ್ ಆ್ಯಂಡ್ ಕಿಡ್ಸ್, ಮೇ ಬಿ ಸಿಬ್ಲಿಂಗ್ಸ್ ಡಿಪೆಂಡೆನ್ಸಿ, ಆರ್ ಮೇ ಬಿ ಹಸ್ಬೆಂಡ್ ಆ್ಯಂಡ್ ವೈಫ್ ಕಂಪ್ಯಾನಿಯನ್ಶಿಪ್ ಡಿಪೆಂಡೆನ್ಸಿ, ಇದನ್ನು ಒಂದು ಡಿಗ್ನಿಟಿನಲ್ಲಿ ಕ್ಯಾರಿ ಮಾಡುವಾಗ ತುಂಬ ಬ್ಯೂಟಿಫುಲ್ಲಾಗಿ ಎವಾಲ್ವ್ ಆಗ್ತಾ ಹೋಗುತ್ತೆ ಒಂದು ರಿಲೇಷನ್ಶಿಪ್ಪು. ಇನ್ಫ್ಯಾಕ್ಟ್ ನನಗೆ ಸುಮಾರು ಸತಿ ಅನಿಸಿದೆ, ಆಬ್ಸಲ್ಯೂಟ್ ಡಿಪೆಂಡೆನ್ಸಿ ಇಲ್ಲ ಅಂತಂದರೆ ಒಂದು ವ್ಯಕ್ತಿ ಮೇಲೆ ಒಂದು ಪ್ಯೂರ್ ರಿಲೇಷನ್ಶಿಪ್ ಫಾರ್ಮ್ ಆಗಲ್ಲ ಅಂತ ಸುಮಾರು ಸತಿ ನನಗನ್ಸಿದೆ. ಈ ವಿಚಾರದಲ್ಲಿ ಇನ್ನೂ ನಾನು ಯೋಚನೆ ಮಾಡಬೇಕಾಗಿದೆ. ಒಂದು ಕನ್ಕ್ಲೂಷನ್ ಬಂದಾಗ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ.